ಬರೋಬ್ಬರಿ 500 ವರ್ಷಗಳ ಸಂಘರ್ಷದ ಬಳಿಕ ರಾಮ ಹುಟ್ಟಿದ ಭೂಮಿಯಲ್ಲಿ ರಾಮನ ಹುಟ್ಟಿದ ದಿನದ ಸಂಭ್ರಮ ಕಾಣಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಬಾಲರಾಮನ ಮೂರ್ತಿಯ ಲಲಾಟಕ್ಕೆ ಸೂರ್ಯ ಕಿರಣಗಳ ಸ್ಪರ್ಶ ಇವತ್ತು ಆಗಿದೆ. ಸರಿಸುಮಾರು 3 ನಿಮಿಷಗಳ ಕಾಲ ಸೂರ್ಯ ರಶ್ಮಿಯ ತಿಲಕ ಬಾಲರಾಮನ ಹಣೆಯ ಮೇಲೆ ವಿರಾಜಮಾನವಾಗಿದೆ. ವಿಜ್ಞಾನ, ಆಧ್ಯಾತ್ಮ, ಧಾರ್ಮಿಕ ಆಚರಣೆ ಇದೆಲ್ಲದರ ಜೊತೆಗೆ ಪ್ರಕೃತಿಯ ಒಂದು ಅಭೂತಪೂರ್ವ ಸಮ್ಮಿಲನದ ಕ್ಷಣಗಳಿಗೆ ಇವತ್ತು ಅಯೋಧ್ಯೆಯ ರಾಮ ಮಂದಿರ ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ ವೇಳೆಗೆ ಸೂರ್ಯ ಕಿರಣಗಳು ಬಾಲರಾಮನ ಹಣೆಯನ್ನ ಸ್ಪರ್ಶಿಸಿ ಬಾಲರಾಮನಿಗೆ ಸೂರ್ಯ ರಶ್ಮಿಯ ತಿಲಕವಿಟ್ಟ ಕ್ಷಣದ ದೃಶ್ಯಗಳಿವು. ಸರಿಸುಮಾರು 25 ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಕರು, ಭಕ್ತಾದಿಗಳು ಇವತ್ತು ರಾಮನ ದರ್ಶನವನ್ನ ಪಡಿಬಹುದು ಅನ್ನೋ ಅಂದಾಜಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಬೃಹತ್ ರಾಮ ಮಂದಿರ ನಿರ್ಮಾಣವಾಗಿ ಅದರ ಲೋಕಾರ್ಪಣೆಯಾದ ನಂತರದಲ್ಲಿ ಆಚರಣೆಯಾಗ್ತಾ ಇರುವ ಮೊದಲ ರಾಮ ನವಮಿ. ರಾಮ ಹುಟ್ಟಿದ ದಿನ, ರಾಮ ಹುಟ್ಟಿದ ನೆಲದಲ್ಲಿ ಸಂಭ್ರಮ. ಆ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಚುನಾವಣಾ ಪ್ರಚಾರದ ನಡುವೆ ಕೂಡ ನರೇಂದ್ರ ಮೋದಿ ಅವರು ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಕೂಗಿದ್ದಾರೆ. ಪ್ರಚಾರ ಕಾರ್ಯ ಆದ ನಂತರದಲ್ಲಿ ತಮ್ಮ ಐಪ್ಯಾಡ್ನಲ್ಲಿ ಸೂರ್ಯ ರಶ್ಮಿ ಕಿರಣಗಳು ರಾಮನ ಹಣೆಯನ್ನ ಸ್ಪರ್ಶಿಸಿದ ಕ್ಷಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಣೆ ಮಾಡಿದ್ದಾರೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಚುನಾವಣಾ ಪ್ರಚಾರದ ನಡುವೆ ಕೂಡ ಜೈ ಶ್ರೀರಾಮ್ ಘೋಷಣೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಅಭೂತಪೂರ್ವ ಕ್ಷಣಗಳನ್ನ ವೀಕ್ಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೇವಲ ನರೇಂದ್ರ ಮೋದಿ ಅವರು ಮಾತ್ರವಲ್ಲ, ಇವತ್ತು ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ತೆರಳಿ ರಾಮಲಲ್ಲನ ದರ್ಶನವನ್ನ ಇವತ್ತು ಮಾಡಲಿಕ್ಕೆ ಕಾತುರರಾಗಿದ್ದಾರೆ. 20 ಗಂಟೆಗಳ ನಿರಂತರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಯೋಧ್ಯೆಯಲ್ಲಿ ಇವತ್ತು. ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮತ್ತೊಂದು ಕಡೆ DCM DK ಶಿವಕುಮಾರ್ ಇಬ್ಬರ ನಡುವೆ ಈಗ ಮಾತಿನ ಮಲ್ಲ ಯುದ್ಧ, ಟಾಕ್ ವಾರ್ ಶುರುವಾಗಿದೆ. ಕಳೆದ 3-4 ದಿನಗಳಿಂದ ಇಬ್ಬರ ನಡುವೆ ಟಾಕ್ ವಾರ್ ಶುರುವಾಗಿದ್ದು, DK ಶಿವಕುಮಾರ್ ಅವರ ಹೇಳಿಕೆಗೆ ಈಗ HD ದೇವೇಗೌಡ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಕೈ ಬಲಪಡಿಸಿ ಅಂತ ಹೇಳಿದಂಥ DK ಶಿವಕುಮಾರ್ ಅವರು ಯಾಕೆ ಬಲಪಡಿಸಬೇಕು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಸ್ತಿ ಬರ್ಸಿದ್ರಲ್ಲ, ಅದಕ್ಕೆ ಬಲಪಡಿಸ್ಬೇಕಾ ಅಂತ DCM DK ಶಿವಕುಮಾರ್ ವಿರುದ್ಧ HD ದೇವೇಗೌಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹುಡುಗಿಯನ್ನ ಕರೆದುಕೊಂಡು ಹೋದ್ರಲ್ಲ, ಆಸ್ತಿ ಬರ್ಸಿದ್ರಲ್ಲ, ಅದಕ್ಕೆ ಕೈ ಬಲಪಡಿಸ್ಬೇಕಾ ಅಂತೇಳಿ HD ದೇವೇಗೌಡ ಅವರು ಇವಾಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಳಿ. ನಾನು ನಾಯಕನೇ ಅಲ್ಲ, ನಾನು ನಾಯಕ ಅಂತ ಹೇಳಿದ್ರು ಯಾರು? ನಾನು ನಾಯಕ ಅಂತ ಹೇಳಿದ್ರ? ನಾನೇನು ನಾಯಕ ಅಲ್ಲ. ಅವ್ರು ನಾಯಕರು, ವಿರೋಧ ಪಕ್ಷದ ನಾಯಕರು, ದೊಡ್ಡ ನಾಯಕರು ಅವರು. ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರ್ಸಿದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ DK ಶಿವಕುಮಾರ್ಗೆ. ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊಂಡ್ಬಂದ ಮನುಷ್ಯ ಆಸ್ತಿ ಬರ್ಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಹತ್ರ. ಅವರು ಒಂದು IT
ಇದನ್ನು ಸ್ಥಾಪನೆ ಮಾಡಬೇಕು. ಆದರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡ್ತಾರೆ. ಆ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದ್ರ ಮೇಲೆ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಮುಖಭಂಗ ಆಯಿತು. ಸುಪ್ರೀಂ ಕೋರ್ಟ್ಗೆ ಹೋದರು, ಅಲ್ಲೂ ಮುಖಭಂಗ ಆಯಿತು. ಆಮೇಲೆ ಅವ್ರ ಮಗಳನ್ನು, 9 ವರ್ಷದ ಮಗು, ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸಾನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದಿರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದ್ದೀರಿ? ಇತಿಹಾಸಗಳಿದೆ. ಚರ್ಚೆಗೆ ರೆಡಿ ಅಂತ. ಚರ್ಚೆಗೆ ಯಾವಾಗ ಕರೆದವ್ರು ಈ ಥರ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಬನ್ನಿ. ಅಯ್ಯೋ ರಾಮನಿಗೆ ಎಷ್ಟು ಕಂತುಗಟ್ಟಲೆ ಡಾಕ್ಟರ್ ಡಾಕ್ಯುಮೆಂಟ್ ಅವೆ.